ಮೂಲೂರು ಅಡ್ಡೂರು ಜೋಡುಕೆರೆ ಗುರುಪುರ ಕಮಲ ಏಪ್ರಿಲ್ 4ನೇ ತಾರೀಕಿನಂದು ಬೆಳಿಗ್ಗೆ 8:30 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ಇದು ಕಳೆದ 2 ವರ್ಷದಿಂದ ತುಂಬ ಅದ್ಧೂರಿಯಾಗಿ ನಡೆಸಿಕೊಂಡು ಈಗ 3ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈ ಕಮಲದ ಒಂದು ವಿಶಿಷ್ಟತೆ ಅಂತ ಹೇಳಿದರೆ, ಒಂದು ವಿಶೇಷವಾಗಿ ಒಂದು ಅದ್ಧೂರಿಯಾಗಿ ನಡೆಸಬೇಕು. ಈ ಕಮಲವನ್ನು ನಮ್ಮ ತುಳುನಾಡಿನ ಸಂಸ್ಕೃತಿ ಏನಿದೆ, ತುಳುನಾಡಿನ ಸಂಸ್ಕೃತಿ, ತುಳುನಾಡಿನ ಕಲೆ ಹಾಗೂ ತುಳುನಾಡಿನ ಎಲ್ಲ ಒಂದು ಕ್ರೀಡೆಯನ್ನು ಒಟ್ಟಾಗಿ ಸಮ್ಮಿಲನವಾಗಿ ನೋಡುವಂಥ ಒಂದು ಈ ಕಮಲವನ್ನು ನಮ್ಮ ಮುಂದಿನ ಜನಾಂಗಕ್ಕೆ ತೋರಿಸಬೇಕು. ಈ ಕಮಲದ ಮೂಲಕ ಈ ಭಾಗದಲ್ಲಿ ಒಂದು ಸೌಹಾರ್ದತ ಸೇತುವೆಯನ್ನು ಕಟ್ಟಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಈ ಕಮಲ ಸಮಿತಿಯವರು ಒಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ. ಕಳೆದ ಕಮಲದಲ್ಲಿ ನೀವು ನೋಡಿರ್ಬೋದು, ಡಿ ಕೆ ಶಿವಕುಮಾರ್ ಅವರು, ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಿ ಸುಮಾರು 1 ಗಂಟೆಗಳ ಕಾಲ ನಮ್ಮ ಜೊತೆಗಿದ್ದರು. ಅವರು ಈ ಕಮಲದ ಒಂದು ವಿಶೇಷತೆಯನ್ನು ನೋಡಿ ಈ ಕಮಲವನ್ನು ನಮ್ಮ ರಾಜ್ಯ ಮಟ್ಟದಲ್ಲಿ ಮೈಸೂರು ದಸರಾದಲ್ಲಿ ಇದನ್ನು ಪರಿಚಯಿಸಬೇಕೆಂಬ ನಿಟ್ಟಿನಲ್ಲಿ ಈಗಾಗಲೇ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇದಕ್ಕಾಗಿ ಒಂದು ವಿಶೇಷ ಸಮಿತಿಯನ್ನು ಮಾಡಿ ಮುಂದೆ ಬರುವಂಥ ನಮ್ಮ ದಸರಾದಲ್ಲಿ ಕೂಡ ಈ ಕಮಲವನ್ನು ಆಯೋಜಿಸ್ತೇವೆ ಅಂತ ಹೇಳಿ ನಮ್ಮ ಈ ಗುರುಪುರ ಕಮಲದಲ್ಲಿ ಆ ಘೋಷಣೆ ಆಗುವ ಮೂಲಕ ಒಂದು ಗುರುಪುರ ಕಮಲಕ್ಕೆ ವಿಶೇಷವಾದ ಒಂದು ಕೀರ್ತಿ ಕೂಡ ಬಂದಿದೆ. ಈ ಕಮಲಕ್ಕೆ ಬರುವಂತಹ ಪ್ರತಿಯೊಂದು ಕಮಲದ ಯಜಮಾನರಿಗೆ ಒಂದು ಉಡುಗೊರೆಯಾಗಿ ಬೆಳ್ಳಿ ನಾಣ್ಯವನ್ನು ಕೊಡುವಂಥದ್ದು. ಅದೇ ರೀತಿ ಬರೀ ಕಮಲದ ಯಜಮಾನರಿಗೆ ಮಾತ್ರ ಅಲ್ಲ, ಕಮಲಕ್ಕೆ ಭಾಗವಹಿಸುವಂಥ ಕೋಣಕ್ಕೆ ಕೂಡ ಹುರುಳಿಯನ್ನು ಕೊಡುವ ಒಂದು 30 kg ಒಂದು ಗೋಣಿ, ಒಂದು ಬ್ಯಾಗ್ ಹುರುಳಿಯನ್ನು ಕೊಡುವ ಮೂಲಕ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಈ ಸಲ ಆಯೋಜಿಸಿದ್ದೇವೆ. ಅದೇ ರೀತಿ ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿಯಾದ ಯಕ್ಷಗಾನವನ್ನು ಕೂಡ ಅಲ್ಲಿ ಪ್ರದರ್ಶನ ಮಾಡುವವರಿದ್ದೇವೆ. ಈ ರೀತಿ ವಿಶೇಷವಾದ ಕಾರ್ಯಕ್ರಮಗಳ ಮೂಲಕ ಕಮಲ ಸಾಧಕರಿಗೆ ಸನ್ಮಾನ ಮಾಡುವಂಥದ್ದು. ಅದೇ ರೀತಿ ಕಮಲಕ್ಕೆ ಬಂದಂಥ ಎಲ್ಲ ಕಮಲದ ಪ್ರೇಕ್ಷಕರಿರ್ಬೋದು, ಯಜಮಾನರಿರ್ಬೋದು, ನಮ್ಮ ಎಲ್ಲ ಅತಿಥಿಗಳಿಗೆ ಒಂದು ವಿಶೇಷವಾದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಮರುದಿನ ಕೂಡ ಈ ಕಮಲ 5ನೇ ತಾರೀಕು ಕೂಡ ನಡೆಯುವುದರಿಂದ ಮರುದಿನ ತುಳುನಾಡಿನ ಒಂದು ಖಾದ್ಯವನ್ನು, ಒಂದು ವಿಶೇಷವಾದ ಗಂಜಿ ಊಟ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ರೀತಿಯ ಒಂದು ವ್ಯವಸ್ಥೆಯನ್ನು ಕೂಡ, ಊಟದ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಎಲ್ಲರಿಗೂ ನಮ್ಮ ಬಂದಂಥ ಎಲ್ಲ ಅತಿಥಿಗಳಿಗೆ ಹಾಗೂ ಪ್ರೇಕ್ಷಕರಿಗೆ ಮಾಡಲಿಕ್ಕಿದ್ದೇವೆ. ಹಾಗಾಗಿ ತಾವೆಲ್ಲರೂ ಈ ಕಮಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಹಿನಾತಲ್ಲಿ ಅವರ ಒಂದು ನಿರೀಕ್ಷೆ ಬೇರೆ, ಯಾಕೆಂದ್ರೆ ನಾವು ಮಾಡುವ ಕಂಬಳ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆಗ್ತದೆ. ನಮ್ಮ ಕಂಬಳ ಒಂದು ವಿಶಿಷ್ಟ ರೀತಿಯಲ್ಲಿ ಇರಬೇಕಂತ ಅವರೊಂದು ಚಿಂತನೆ. ಫಸ್ಟ್ ನಾವು ಕಂಬಳ ಮಾಡುವಾಗಲೇ ಜರ್ಮನ್ ಟೆಂಟ್ ಹಾಕಿದೆವು, ಎಲ್ಲಿ ಕೂಡ ಜರ್ಮನ್ ಟೆಂಟ್ ಹಾಕಲಿಲ್ಲ. ಜರ್ಮನ್ ಟೆಂಟ್ ಹಾಕಿ ಒಂದು ವಿಶಿಷ್ಟ ರೀತಿಯಲ್ಲಿ ಕಾರ್ಯಕ್ರಮ ಮಾಡಿದೆವು. ಅನ್ನದಾನ ಮಾಡುವಂತ ವಿಚಾರ, ನಮ್ಮ ಜಿಲ್ಲೆಯ ವಿಶಿಷ್ಟ ರೀತಿಯಲ್ಲಿ ಒಂದು ಅನ್ನದಾನ, ಅದು ನಾವು ನೋಡ್ಬೇಕು. ನೀವು ನಾಳೆ ಯಾವ ರೀತಿಯಲ್ಲಿ ಉಂಟಂತ, ಅದು ಬಾರಿ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಅದಲ್ಲದೆ ಎಷ್ಟು ನಮ್ಮ ಕೋಣಗಳು ಬರ್ತವೆ, ಅವರಿಗೆ ಎಲ್ಲ ಭಾಗವಹಿಸುವಂತ ಕೋಣಗಳಿಗೆ ಒಂದು ಹುರುಳಿ ಕೊಡುವಂತ. ಯಾಕಂದ್ರೆ ಒಂದು ಕಡೆ ಬೆಳ್ಳಿಯ ನಾಣ್ಯ, ಆನಂತರ ಹುರುಳಿ ಕೋಣಗಳಿಗೆ ಕೊಡುವಂಥದ್ದು. ದನಿಯವರಿಗೆ ಕೊಟ್ಟ ಒಂದು ಕಡೆ ಕೊಟ್ರೆ ಆನಂತರ ಕೋಣಗಳಿಗೆ ಸಹ ಅದರಲ್ಲಿ ತೃಪ್ತಿ ಆಗ್ಬೇಕಂತ ಹೇಳಿ ಹುರುಳಿಯನ್ನು ಕೊಡುವಂತ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಈ ಸಲ ಚಲನಚಿತ್ರ ನಟರೆಲ್ಲ ಬರ್ಲಿಕ್ಕೆ ಇದ್ದಾರೆ. ಇದು ಸರ್ವಧರ್ಮ, ಎಲ್ಲಾ ಸಮಾಜ, ಎಲ್ಲ ಧರ್ಮದವರನ್ನು ಸೇರಿಸುವಂತ ಕ್ರೀಡೆ ಇದ್ರೆ ಅದು ಕಂಬಳ.